ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಪ್ಪಿನ ಸಾಂಬಾರು ಮಾಡೋಣ, ಲೆಟ್ಸ್ ಗೋ. ಸೊಪ್ಪಿನ ಸಾಂಬಾರು ಮಾಡೋಕ್ಕೆ ಈ ಥರ ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ರುಬ್ಬಕ್ಕೆ ಏನೇನು ಹಾಕೋಬೇಕು ಅಂತಂದರೆ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಮನೇಲೇ ಮಾಡಿರೋ ಸಾಂಬಾರು ಪುಡಿ ಮತ್ತು ಈರುಳ್ಳಿ ಮತ್ತು ತೆಂಗಿನಕಾಯಿ, ಅದನ್ನೆಲ್ಲ ರುಬ್ಬಕ್ಕೆ ಹಾಕೋಬೇಕು. ಇದೆಲ್ಲ ರುಬ್ಬಾದ್ಮೇಲೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ, ಟೊಮ್ಯಾಟೊ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಸೊಪ್ಪು ಇದಿಷ್ಟು ಸಾಂಬಾರ್ಗೆ ಹಾಕ್ಕೊಳ್ಳೋದು. ಒಂದೊಂದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಒಂದು ಕುಕ್ಕರ್ಗೆ ಈ ಥರ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ. ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದಾರೆ. ಕ್ಯಾಪ್ಸಿಕಮ್ ಯೂಶ್ವಲಿ ಎಲ್ಲರೂ ತಿಂಡಿಗಳಿಗೆ ಹಾಕೋತಾರೆ, ಬಟ್ ಈ ಸೊಪ್ಪಿನ ಸಾರಿಗೆ ಹಾಕ್ಕೊಂಡ್ರೆ ಅದು ತುಂಬ ಬೇರೆ ಟೇಸ್ಟ್ ಕೊಡುತ್ತೆ. ಪೊಟ್ಯಾಟೊ ಹಾಕೋತಾ ಇದ್ದಾರೆ. ಆಮೇಲೆ ಬದನೆಕಾಯಿ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕೋಬೇಕು. ಇದು ನೀಟಾಗಿ ಫ್ರೈ ಆಗಿದೆ, ಅದಕ್ಕೆ ಈಗ ಟೊಮೊಟೊ ಹಾಕೋತಾ ಇದ್ದಾರೆ. ಎಲ್ಲ ತರಕಾರಿನ ನೀಟಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಆವಾಗಲೇ ನಾವೇನು ರುಬ್ಬಿದ್ವಿ ಅದನ್ನು ಈಗ ಸಾಂಬಾರಿಗೆ ಹಾಕೋಬೇಕು. ಹಸಿ ವಾಸನೆ ಹೋಗೋ ತನಕ ಇದಕ್ಕೆ ನೀರು ಹಾಕೋಬಾರ್ದು. ಅದಾದಮೇಲೆ ನೀವು ಈ ಮಿಕ್ಸಿ ಜಾರ್ಗೆ ನೀರು ಹಾಕೋಬೋದು. ಇದಕ್ಕೆ ಅಲ್ಲಿ ತನಕ ನೀವು ನೀರು ಹಾಕೊಳ್ಳೋಕೆ ಹೋಗಬೇಡಿ. ಈಗ ಸೊಪ್ಪು ಹಾಕ್ತಾ ಇದ್ದಾರೆ. ಸೊಪ್ಪು ಬಾಡಿದ್ಮೇಲೆ ಆಮೇಲೆ ನೀರು ಹಾಕ್ಕೊಳ್ಳಿ. ಜಾಸ್ತಿ ಬಾಡಿಸ್ಬಾರ್ದು. ಇಲ್ಲಿ ಫ್ಯೂ ಸೆಕೆಂಡ್ಸ್ ಇದನ್ನು ಸೊಪ್ಪನ್ನ ಬಾಡಿಸಿ ಆಮೇಲೆ ಇದು ಮಿಕ್ಸಿ ಜಾರಲ್ಲಿರೋ ನೀರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕುದೀಲಿ. ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಿ. ಓಪನ್ ಮಾಡಾದ್ಮೇಲೆ ಈ ಥರ ಬೇಯಿಸಿರೋ ಬೇಳೆನ ಹಾಕ್ಕೊಳ್ಳಿ. ನಿಮಗೆ ಸಾಂಬಾರು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀವು ಈಗ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕುದಿ ಬರೋ ತನಕ ಬಿಡಬೇಕು. ಸಾಂಬಾರು ಕುದಿ ಬಂದಮೇಲೆ ಇದಕ್ಕೆ ಕಲ್ಲುಪ್ಪು ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಬೆಲ್ಲದ ಪುಡಿ ಹಾಕ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ. ಒಂದೇ ವಿಷಲ್ ಸಾಕು. 3/4% ಆಗಲೇ ಸೊಪ್ಪು ಬಂದಿರುತ್ತೆ, ಹಾಗಾಗಿ ಒಂದೇ ವಿಷಲ್ ಸಾಕು. ಆಮೇಲೆ ಒಗ್ಗರಣೆ ಕೊಟ್ಟರೆ ಸೊಪ್ಪಿನ ಸಾಂಬಾರು ರೆಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.